ಈಗ ಪಾಪ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ, ದುಡ್ಡು ತಂದು ಕೊಡೋರು ಎಲ್ಲಿಂದ ತಗೊಂಡ್ಬಂದು ಕೊಡ್ಬೇಕು? ಅಲ್ಲ ಈ ಕೇಸಲ್ಲಿ ಸ್ವಾಮಿ ಅಲ್ಲ ಬೇರೆ ಕೇಸ್ ಅಲ್ಲದು. ವಿ ಆರ್ ನಾಟ್ ಆನ್ ದಿಸ್ ಕೇಸ್ ಅಲೋನ್. ದಿಸ್ ಕೇಸ್ ವಿ ನೋ ಹೌ ಟು ಡಿಸೈಡ್. ನಮ್ಮ ಕಡೆ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೊತ್ ಕೊಡ್ಬಾರ್ದು. ಆದ್ರೆ ಇದು ಎಕ್ಸ್ಟ್ರಾರ್ಡಿನರಿ ಕೇಸ್. ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ. ದುಡ್ಡಿಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ. ಆ ನಮ್ನಿ ಆಗಿದೆ. ಯಾವುದೇ ಇನ್ಸ್ಟಿಟ್ಯೂಷನ್, ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ. ಬಿಡಿಸಿ ಹೇಳಲ್ಲ, ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಹಂಗಾಗಿದೆ. ಇಲ್ಲಿಗೆ ಬಿಡಲ್ಲ ನಾವು. ಇದು ವಿ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್. ಎಸ್, ಈ ಕೆಎಸ್ ಬರ್ಲಿ ಬರ್ಲಿ ನೋಡ. ಕೆಎಸ್ ಎಕ್ಸಾಮೇ ಕ್ಯಾನ್ಸಲ್ ಮಾಡಿದ್ರು. ಯಾಕೆಂದ್ರೆ ಆಲ್ ಮೆಂಬರ್ಸ್ ಅಲ್ಲ ಲೆಟ್ ದೆಮ್ ಆರ್ಗ್ಯೂ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕೇಸ್ ಮೈ ಲಾರ್ಡ್. ಲೆಟ್ ದೆಮ್ ಆರ್ಗ್ಯೂ ಏನು ಮೆರಿಟ್ ಅಥವಾ ಮೆರಿಟ್ ಅಲ್ಲ ಹೇಗ್ ಬಂದಿದ್ದಾರೆ ಅನ್ನೋದು ಮೈ ಲಾರ್ಡ್. ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ. ಅದಕ್ಕೋಸ್ಕರ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ದಿ ಮೆಟೀರಿಯಲ್ಸ್ ಬಿಫೋರ್ ದ ಲಾರ್ಡ್ ಸೆಲೆಕ್ಷನ್ ಮಾಡಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಲೆಟ್ ದಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಕಮ್ ಟು ದಿ ಪರ್ಟಿಕ್ಯುಲರ್ ಪೋಸ್ಟ್. ಒಂದು ಯಾವ ಏನಾರ ಮಾಡಿದ್ರೆ ಈಗ ಪಾಪ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ, ದುಡ್ಡು ತಂದು ಕೊಡೋರು ಎಲ್ಲಿಂದ ತಗೊಂಡ್ಬಂದು ಕೊಡ್ಬೇಕು? ಅಲ್ಲ ಈ ಕೇಸಲ್ಲಿ ಸ್ವಾಮಿ ಅಲ್ಲ ಬೇರೆ ಕೇಸ್ ಅಲ್ಲದು. We are not on this case alone. This case we know how to decide. generally. But your case will be very deeply looked into. ನಾಳೆ ಹೆಂಗೆ ಎಲ್ಲದೂ ಕಡೆ ಕರಪ್ಷನ್ ಆಗ್ಬಿಟ್ರೆ ಮುಂದೆ ಹಂಗಾರೆ ಹೆಂಗ್ ಮುಂದಿನ ಕಷ್ಟ ಆಗುತ್ತೆ ಸ್ವಾಮಿ. ಐಟು ದೇಶ ಗೊತ್ತಾ, 6 ಲಕ್ಷ ಜನ ಪ್ರತಿ ವರ್ಷ ನಮ್ಮ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ 6 ಲಕ್ಷ. ಇಲ್ಲಿ ಮಾಡಲ್ಲ ಅವರು ಎಲ್ಲ ಕ್ರೀಮ್. ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ. ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು? ಉದ್ಧಾರ ಆಗೋದು ಹೆಂಗೆ? ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ಅಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಕೆಲಸ ಮಾಡೋರು ಯಾರು? 6 ಲಕ್ಷ ಜನ ಹೋಗ್ತಾರೆ. ರಿಪೋರ್ಟ್ ಇದು. ದಿಸ್ ಇಸ್ ಅಫಿಷಿಯಲ್ ರಿಪೋರ್ಟ್. ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆ ನಮ್ನಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ, ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕ್ಡ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್. ವಿ ವಾಂಟ್ ಟು ರಿಬಿಲ್ಡ್ ದಿಸ್ ನೇಷನ್. ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ಬಂದ್ರು ಹೊರಗಿನಿಂದ. ನೀವು ಇಲ್ಲಿಂದ ಎಲ್ಲರನ್ನು ಚೊಲೋ ಕಳಿಸ್ಬಿಟ್ರೆ ಮುಂದೇನ್ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ? ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ. ಎಲ್ಲ ನಮ್ ಫರ್ಟಿಲಿಟಿ ಅಷ್ಟನ್ನು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕು? ಇಲ್ಲಿ ಒಬ್ಬ ಗ್ರೇಟ್ ಬ್ರೈನಿ ಲೈಕ್ ವಿಶ್ವೇಶ್ವರಯ್ಯ, ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ. ಮತ್ತೆ ಒಂದೇ ಬ್ರೈನು. ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೈನು. ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ. ಹೌದಾ? ಅಂತವ್ರನ್ನೆಲ್ಲ ನೀವು ಅವ್ರು ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ, ಬಿಟ್ಟು ಬಂದ್ರು ದೇಶಕ್ಕೆ. ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು. He came, otherwise he would have been a professor in Columbia University. Yes, ma'am. ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ, ಸಮಾಜ ಹಂಗಾಗಿ ಉಳ್ಕೊಳ್ತದೆ. ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದೆ ಏನ್ ಮಾಡ್ಬೇಕು? ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ. ಹೆಂಗ ಆಗ್ತಾ ಇದೆ? ಹಂಗೆಲ್ಲ ಆಗ್ಬಾರ್ದು. ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹ್ಯಾವ್ ಟು ವೀಡ್ ಔಟ್. ಅಟ್ಲೀಸ್ಟ್ ಒಂದು 50% ಜನರಾದ್ರು, ಇನ್ನು ಉಳಿದು 50% ಜನರಾದ್ರೂ ಅಪಾಯಿಂಟ್ಮೆಂಟ್ ಸರಿ ಆಗ್ಬೇಕಲ್ಲ, ದುಡ್ಡಿಲ್ದಂಗೆ. ಯಾಕೆ ಹಿಂಗ ಆಗ್ತಾ ಇದೆ? ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ, ಕಷ್ಟ. ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ. ಓಕೆ, ಬೇರೆ ಫೋರಂ ನಲ್ಲಿಯೂ ಡಿಸ್ಕಷನ್ ಆಗ್ತಿರ್ತದೆ. ಹೌದು ಸರ್, ಆಗ್ತಿರ್ತದೆ. ಅದಕ್ಕೆ ಹಂಗೆಲ್ಲ ಮಾಡ್ಕೋಬಾರ್ದು. ಸರ್ ಮಾಡ್ಬೇಕು. ಒಂದು ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ಧಾರ ಆಗ್ತದೆ. ಮನೆ ಉದ್ಧಾರ.